ಅಧ್ಯಕ್ಷರೇ, ಇವತ್ತೇನು ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಈ KPSC ರಿಫಾರ್ಮ್ಸ್ ಮತ್ತು KPSC ಬಗ್ಗೆ ಪ್ರಸ್ತಾಪ ಮಾಡಿದರೆ ಇದು ಭಾಳ ಗಂಭೀರವಾದಂಥ ವಿಷಯ. ಸಭಾಧ್ಯಕ್ಷರೇ, ನಮ್ಮ ಸರ್ಕಾರದಲ್ಲಿ ಯಾವಾಗ ಇದು ಗಮನಕ್ಕೆ ಬಂದಾಗ ನಾನೇ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ KPSC ಮತ್ತು KEA ಇವರು ಇಬ್ಬರಿಗೂ ಕೂಡ ಜಂಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 2 ಸರಿ ಸಭೆ ಮಾಡಿಸಿದ್ವಿ. ನೀವು ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದ್ರಲ್ಲ ಸರ್, ಅದು ಏನಾಗಿದೆ ಅಂದರೆ ಹೈಕೋರ್ಟಿಂದ ಒಂದು ಆರ್ಡರ್ ಆಗಿಬಿಟ್ಟಿದೆ ಅಧ್ಯಕ್ಷರೇ. ಹಿಂದೆ ಇದೇ ಅನುವಾದದಲ್ಲಿ ಸ್ವಲ್ಪ ಲೋಪ ಆದಾಗ ಅವಾಗ ಹೈಕೋರ್ಟ್ ಒಂದು ಆದೇಶ ಪಾಸ್ ಮಾಡಿದ್ದೇನಪ್ಪ ಅಂದರೆ ಕರ್ನಾಟಕ ಕೇಡ್ರಿಂದ ಅಧಿಕಾರಿಗಳು ಇರಬಾರ್ದು, ಇದಕ್ಕೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಹೊರಗಿನ ಕೇಡ್ರ ಅಧಿಕಾರಿಗಳಿಗೆ ಇದರ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ಮತ್ತು ನೀವು ಹೇಳ್ದಂಗೆ ಸ್ವಲ್ಪ ಅನುವಾದ ಮಾಡಬೇಕಾದ್ರೆ ಹೆಚ್ಚಿನ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗಿ ನಮ್ಮ ಜನರಿಗೆ ಅನ್ಯಾಯ ಆಗಿದೆ. ಆದರೆ ಪ್ರಾಮಾಣಿಕವಾಗಿ KEA KPSC ಇವರಿಗೆಲ್ಲರಿಗೂ ಕೂಡಿಸಿ 2 ಸರಿ ನಾವು ಮೀಟಿಂಗ್ ಕೂಡ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗ್ತಾ ಇದೆ ಅಧ್ಯಕ್ಷರೇ. ಅವ್ರ ಕೆಲವು ಸ್ಟೂಡೆಂಟ್ಸ್ ನೋವು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ. ಅವ್ರು ಒಂದು ವಾಟ್ಸ್ಆ್ಯಪ್, ನೀವು ಹೇಳಿದ್ರಲ್ಲ ಸರ್ ದಾಸೋಹ ಅಂತ, ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಆ ವಾಟ್ಸ್ಆ್ಯಪ್ ಗ್ರೂಪ್ ಹೆಸರು 3-4 ಅನ್ನ ಹಾಕು ಅಂತ ಸರ್. ಎಲ್ಲಿ ಉಚಿತವಾಗಿ ಊಟ ಸಿಗುತ್ತೆ, ಎಲ್ಲಾದ್ರೂ ದಾಸೋಹ ನಡೆದಿದ್ರೆ ಅಲ್ಲಿ ಮೆಸೇಜ್ ಹಾಕ್ತಾರೆ ಅಧ್ಯಕ್ಷರೇ. ಇಲ್ಲಿ ಯಾರು ಕೇಳ್ತಾ ಇಲ್ಲ, ಇಲ್ಲಿ ಹೋಗಿ ನೀವು ಊಟ ಮಾಡ್ಕೊಂಡು ಬರ್ಬೋದು ಅಂದ್ಬಿಟ್ಟು ಎಲ್ಲ ನಮ್ಮ ಭಾಗದ ಜನ ಇರ್ಬೋದು, ಇಲ್ಲಿನ ಬಡವ್ರ ಜನ ಇರ್ಬೋದು. ಆಮೇಲೆ ಯಾವುದೇ ಸರ್ಕಾರ ಇದ್ರೂ ನಮ್ಮ ಪ್ರಥಮ ಆದ್ಯತೆ ಉದ್ಯೋಗ ಕಲ್ಪಿಸ್ಕೊಡೋದು ಅಧ್ಯಕ್ಷರೇ. ಇದಕ್ಕೆ ಬದ್ಧತೆ ಇದೆ. ಈಗ ಮೊನ್ನೆ ನಮ್ಮ ಡಿಪಾರ್ಟ್ಮೆಂಟ್ ಅಶೋಕ್ ಸಾಹೇಬ್ರೆ ಅದು ಪ್ರಸ್ತಾಪ ಮಾಡ್ತಾರೆ ಅನ್ಕೊಂಡಿದ್ದೆ, ಆಗಿಲ್ಲ. RWS ನಲ್ಲಿ ನಾವು ರೆಕ್ರೂಟ್ ಮಾಡಿದ್ದೀವಿ ಅಧ್ಯಕ್ಷರೇ. ಯಾರೋ 10 ಜನ ಅಕ್ರಮ ಮಾಡಿದ್ದಾರೆ ಅಂದ್ಬಿಟ್ಟು ಅವರೇ ತೀರ್ಮಾನ ತಗೊಂಡಿದ್ದಾರೆ. ಅವರೇ ಸಬ್ ಕಮಿಟಿ ಮಾಡಿದ್ರು ಸರ್. ಅವರೇ OMR ಶೀಟ್ ಒಂದು KPSC ನಲ್ಲಿ ಇರ್ತದೆ. ಆ ಸ್ಟೂಡೆಂಟ್ಸ್ OMR ಶೀಟ್ ತಂದ್ರು, ಯಾಕೆ ಹೇಗೆ ತಂದ್ರು, ಯಾಕೆ ತರಿಸಿದ್ರು, ದಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ದರ್ ಲೀಗಲ್ ಪರ್ಮಿಟ್ಸ್. ಆದ್ರೂ ಕೂಡ ಮಾಡಿಬಿಟ್ಟು ಅವರೇ ತಪ್ಪಿಸ್ತಿರೋದು ವರದಿ ಕೂಡ ತಯಾರು ಮಾಡಿಬಿಟ್ಟು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ರು. ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಆಗ್ಬಿಟ್ಟಿದೆ ಅದು. ಆದ್ರೆ ಮೆಥಡಾಲಜಿ ಏನಿದೆ, ಫೊರೆನ್ಸಿಕ್ ಹೇಗೆ ಮಾಡಿದ್ದಾರೆ, ಯಾವುದೂ ಇಲ್ಲ ಅಧ್ಯಕ್ಷರೇ, ನಮ್ಮ ಗಮನಕ್ಕೂ ಇಲ್ಲ ಆಸ್ ಅ ಮಿನಿಸ್ಟರ್. ಸೊ ಇದನ್ನ ನೀವು ಇವತ್ತೇನು ವಿರೋಧ ಪಕ್ಷದ ನಾಯಕರಿರ್ಬೋದು, ಎಲ್ಲ ನಮ್ಮ ವಿರೋಧ ಪಕ್ಷದ ಸದಸ್ಯರಿರ್ಬೋದು, ಇವತ್ತು ಬಹಳ ಪ್ರಸ್ತುತವಾಗಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ನಾವೇ ಇದ್ರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಸೇರಿ ಇದು KPSC ರಿಫಾರ್ಮ್ಸ್ ತರಬೇಕು ಅಂದ್ಬಿಟ್ಟು ಕೂಡ ಚರ್ಚೆ ಆಗಿದೆ ಅಧ್ಯಕ್ಷರೇ. ಆದ್ರೆ ಇದನ್ನ ನಾವು ಮಾಡಿಲ್ಲ ಅಂದ್ರೆ ನಮ್ಮ ಯುವ ಜನತೆಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಖಂಡಿತವಾಗೂ ಅವ್ರ ಕಾಳಜಿ ಏನಿದೆ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.